ಓಕೆ, ಇನ್ನೂ ಯಾರು ಜಾಯಿನ್ ಆಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನವಂಬರಿಂದ ಅಲ್ವಾ, ನವಂಬರಿಂದ ಯಾವುದೇ ವಿಡಿಯೋಸು ಮಾಡಲಿಲ್ಲ ನಾನು. ಮೇ ಬಿ ಲೈವೆಲ್ಲ ಮುಗಿದ್ಮೇಲೆ ಆಮೇಲೆ ಹೇಗೂ ನೀವು ವಿಡಿಯೋ ನೋಡ್ತೀರಾ ಅಂತ ಗೊತ್ತು. ಸೊ ಹಾಗೆ ಯಾರಾದರೂ ಆನ್ಲೈನಲ್ಲಿ ಇದ್ದರೆ ಜಾಯಿನ್ ಆಗಿ ಲೈವ್ಗೆ. ತುಂಬ ದಿನವೇ ಆಗೋಯ್ತು, ಆಲ್ಮೋಸ್ಟ್ ಯಾವಾಗ ನವಂಬರ್ ಒಂದು ಲೈಕ್ ಯಾರು ಕೊಟ್ಟಿರೋದು? ನವಂಬರಲ್ಲಿ ಲೈಕ್ ಯಾರು ಕೊಡ್ತಾರೆ ಅಂತ ಗೊತ್ತಾಗುತ್ತಾ? ಯಾರ್ಯಾರು ಆನ್ಲೈನಲ್ಲಿ ಇದ್ದೀರಾ ಜಾಯಿನ್ ಆಗಿ. ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ. ತುಂಬ ಮಿಸ್ ಮಾಡ್ಕೋತಿದ್ದೆ ನಾನು ಕೂಡ ನಿಮ್ಮನ್ನೆಲ್ಲನೂ. ಎಷ್ಟೊಂದು ಜನ ನನಗೆ ಟಿ ಎಮ್ ಮಾಡ್ತಾನೆ ಇದ್ರಿ, ಅಕ್ಕ ಯಾಕೆ ನೀವು ವಿಡಿಯೋಸ್ ಮಾಡ್ತಾಯಿಲ್ಲ, ಲೈವ್ ಬನ್ನಿ ಅಥವಾ ವಿಡಿಯೋಸ್ ಮಾಡಾಕಿ, ಡೈಲಿ ಬ್ಲಾಗ್ಸ್ ಮಾಡಾಕಿ ಅಂತ ಹೇಳ್ಬಿಟ್ಟು. ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂಥೇಳಿ ಆಲ್ಮೋಸ್ಟ್ ಬ್ರೇಕ್ ತೊಗೊಂಡಿದ್ದೆ. ಇವಾಗ ನೋಡೋಣ, ಆದರೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನಾನು ಯಾವಾಗವಾಗ ಲೈವ್ ಮಾಡೋದು, ಒಂದೊಂದು ಬ್ಲಾಗ್ ಮಾಡೋದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಾಟೆ ಬರ್ತಲ್ಲ, ಬರುತ್ತೆ. ವಿನಯ್ ನೋಡಿ ಆಗಲೇ ಸ್ಟಾರ್ಟ್ ಮಾಡಿದ್ದೀನಿ, ಇನ್ನು ಚಾಟ್ಸ್ ಯಾವುದೂ ಬಂದಿಲ್ಲ ಅಂತ. ಯಾಕಂದರೆ ನಾನು ಯಾವಾಗೂ ಆನ್ಲೈನಲ್ಲೇ ಇದ್ದು ಅಥವಾ ಯಾವಾಗ್ಲೂ ಈ ಥರ ವಿಡಿಯೋಸ್ ಎಲ್ಲ ಮಾಡಿಕೊಂಡು ವ್ಲಾಗ್ ಮಾಡ್ಕೊಂಡಿದ್ದಿದ್ರೆ ಲೈವ್ ಜಾಯ್ನ್ ಆಗ್ತಾಯಿದ್ರು. ನಾನು ತುಂಬ ದಿನ ಆಯ್ತಲ್ಲ ಈಗ ವ್ಲಾಗ್ಸ್ ಎಲ್ಲ ಮಾಡಿ. ಈ ನಡುವೆ ಸ್ಟಾರ್ಟ್ ಮಾಡಿರೋದಲ್ವಾ, ಅದಕ್ಕೆ ಸ್ವಲ್ಪ ಲೇಟು. ನಾನು ಇನ್ಫಾರ್ಮ್ ಮಾಡಿಲ್ಲ ಲೈವ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಇನ್ಫಾರ್ಮು ಮಾಡಿಲ್ಲ ಲೈವ್ ಬರ್ತೀನಿ ಅಂತ ಹೇಳಿ, ಹಾಗೆ ಲೈವ್ ಮಾಡಿಬಿಟ್ಟೆ. ಅದಕ್ಕೆ ತುಂಬ ಜನ ಜಾಯ್ನ್ ಆಗೋದಕ್ಕಾಗಲಿಲ್ಲ. ಓಕೆ, ಇಬ್ಬರು ಜಾಯ್ನ್ ಆಗಿದ್ದೀರಾ. ಅನಿತಾ ದೇವಿ, ಹಾಯ್ ಹಾಯ್ ಸಿಸ್ಟರ್. ಹಾಗೆ ಇನ್ನೊಬ್ಬರು ಮಂಜು ನೇತ್ರ ಜಾಯ್ನ್ ಆಗಿದ್ದಾರೆ. ಹೌ ಆರ್ ಯು ಸಿಸ್ಟರ್? ಮೈ ನೇಮ್ ಇಸ್ ನೇತ್ರ, ಚಿಕ್ಕ ತಿರುಪತಿ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ದೇರ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಚಿಕ್ಕ ತಿರುಪತಿಯಿಂದ ನೇತ್ರ ಅವರು. ನನ್ನ ನೆನಪಿದೆ, ನೀವು ಕಮೆಂಟ್ಸ್ ಎಲ್ಲ ಮಾಡ್ತಾಯಿದ್ರಿ ಚಿಕ್ಕ ತಿರುಪತಿಯಿಂದ. ಸೊ ನೆನಪಿದೆ, ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಗೊತ್ತಾಗುತ್ತೆ ನನಗೆ. ಓಕೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತು ಏನು ಸಮಾಚಾರ ಹೇಳಬೇಕು. ಹೇಗೆ ನಡೀತಾ ಇದೆ ಲೈಫು, ಹೆಂಗೆ ಹೋಗ್ತಾ ಇದೆ? ನನ್ನ ಲೈಫು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಎಷ್ಟು ಬೇಗ ಬೆಳಗಾಗುತ್ತೆ, ರಾತ್ರಿ ಆಗುತ್ತೆ, ಗೊತ್ತೇ ಆಗೋದಿಲ್ಲ, ಹಾಗಾಗಿ ಹೋಗ್ತಾ ಇರುತ್ತೆ. ಬಟ್ ದಿನ ಅಂತೂ ತುಂಬ ಬೇಗ ಓಡ್ತಾ ಇದೆ, ಅದಂತೂ ನಿಜ. ಬೆಳಗ್ಗೆ ಎಷ್ಟು ಬೇಗ ಎದ್ದೊಳ್ತೀವೋ ಹಾಗೆ ಟೈಮ್ ಆಗಿಬಿಡುತ್ತೆ. ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ, ಇಡೀ ದಿನ ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನಿಮಗೆಲ್ಲ ಹೆಂಗೆ ನಡೀತಾ ಇದೆ ಲೈಫು? ಇವಾಗ ಒಂದು 2 ಡೇಸಿಂದ ವಿಜಯ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಕ್ಚುಲಿ ಅವ್ನು ತುಂಬ ದಿನದಿಂದ ಕೇಳ್ತಾನೆ ಇದೆ, ಸ್ಟಾರ್ಟಿಂಗ್ ಒಂದು 9th ಇವಾಗಿಂದನೇ ಕೇಳ್ತಿದ್ದ, ಮಮ್ಮಿ ನಾನು ವ್ಲಾಗ್ ಮಾಡ್ತೀನಿ, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಆ ಟೈಮಲ್ಲಿ ನಾನು ಮಾಡ್ತಿದ್ನಲ್ವಾ, ಅದು ಅಲ್ಲದೆ ಅವ್ರಿಗೆ ಎಜುಕೇಷನ್ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಅದನ್ನು ಅವಾಯ್ಡ್ ಮಾಡಿದ್ದೆ. ಓಕೆ, ನಾನು ಅದನ್ನು ಅವಾಯ್ಡ್ ಮಾಡಿದ್ದೆ, ಬೇಡ ಯಾವುದೇ ವ್ಲಾಗ್ ಮಾಡಬೇಡ, ನಾನು ಮಾಡ್ತೀನಿ ಅಂತೇಳಿ ಮಾಡಿದ್ದೆ. 10th ಎಲ್ಲ ಮುಗೀಲಿ, ಆಮೇಲೆ ಬೇಕಾದ್ರೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡು ಅಂತಲೇ ಹೇಳಿದ್ದೆ. ಸೊ ಇವಾಗ 10th ಎಲ್ಲ ಮುಗೀತು. ಸೊ ನೆಕ್ಸ್ಟು ಇವಾಗ ಕಾಲೇಜ್ಗೆ ಹೋಗ್ತಾನಲ್ಲ, ಹಾಗಾಗಿ ಸರಿ ವಿಡಿಯೋಸ್ ಮಾಡ್ತೀನಿ ಅಂತೇಳಿ ಮಾಡಿದ್ದಕ್ಕೆ ಸರಿ ಆಯಿತು ವ್ಲಾಗಿಂಗ್ ಮಾಡಪ್ಪ ಅಂತೇಳಿ ಮಾಡಿದ್ದೆ. ಅವನೇ ವ್ಲಾಗ್ ಮಾಡಿ ಎಡಿಟ್ ಮಾಡಿ ಈಗ ನನ್ನ ಚಾನಲಲ್ಲೂ ಪೋಸ್ಟ್ ಮಾಡ್ತಾ ಇದ್ದಾನೆ. ಸೊ ಅವನದು ಕೂಡ ಒಂದು ಚಾನಲ್ ಇದೆ. ಏನಪ್ಪ ನಿನ್ನ ಚಾನಲ್ಲು? ವಿಜಯ್ ವ್ಲಾಗ್ಸ್ ಕನ್ನಡ ಅಂತ. ಸೊ ಅವನದು ಒಂದು ಚಾನಲ್ ಇದೆ, ವಿಜಯ್ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನಾನು ಬರ್ತಾ ಇರ್ತೀನಿ, ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಜಯ್ ವ್ಲಾಗ್ಸ್ ಕನ್ನಡ ಅಂತ ಹೇಳ್ಬಿಟ್ಟು. ಲಿಂಕ್ ಡಿಸ್ಕ್ರಿಪ್ಷನ್ ಆಗಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸರ್ ಆ್ಯಡ್ ಮಾಡ್ತಾರೆ. ಆಮೇಲೆ ಇವಾಗ ಅಂತೂ ಎಲ್ಲ ಅವನೇ ಹ್ಯಾಂಡಲ್ ಮಾಡ್ತಾ ಇದ್ದಾನೆ, ಯೂಟ್ಯೂಬ್ ಎಲ್ಲನೂ. ಸೊ ಅದಕ್ಕೋಸ್ಕರ ಏನಾದರೂ ಇದ್ದರೆ ಅದರಲ್ಲಿ ನಾನು ಬರ್ತಾ ಇರ್ತೀನಿ. ಸೊ ಈ ಚಾನಲಲ್ಲೂ ಒಂದಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಅನಿತಾ ಅವರು, ವೈ ಯುವರ್ ಯೂಟ್ಯೂಬ್ ಚಾನಲ್ ಈಸ್ ಕಮಿಂಗ್ ಫ್ರಮ್ 3 months. 3 months I'm waiting to your vlogs. Thank you so much. Thank you so much. ಅನಿತಾ ಅವರೇ, ಅದೇ ಇನ್ಮೇಲೆ ವಿಜಯ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ. ಅಂದರೆ ನಾನು ಇರ್ತೀನಿ ವ್ಲಾಗಲ್ಲಿ,
ಬಟ್ ವ್ಲಾಗಿಂಗ್ ಎಲ್ಲನೂ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಎಲ್ಲ ವಿಜಯ್ ಮಾಡ್ತಾನೆ. ನಾನು ಒಂದು ಸ್ವಲ್ಪ ಬ್ರೇಕ್ ತಗೊಳ್ತಾ ಇರ್ತೀನಿ. ನಾನು ಕೂಡ ಆದಷ್ಟು ವ್ಲಾಗ್ಸಲ್ಲಿ ಬರ್ತಾ ಇರ್ತೀನಿ, ಎಲ್ಲ ವ್ಲಾಗ್ಸಲ್ಲಿ. ಸೊ ಇವಾಗ ಒಂದು 2 ಡೇಸ್ ವ್ಲಾಗ್ಸಲ್ಲಿ ನೋಡಿರ್ತೀರ. ಸೊ ನಿನ್ನೆ ವ್ಲಾಗಲ್ಲಿ ನೋಡಿರ್ತೀರ. ಸೊ ನಿನ್ನೆ ವ್ಲಾಗಲ್ಲಿ ಇರ್ತೀನಿ, ಯಾರಾದರೂ ನೋಡಿಲ್ಲ ಅಂದರೆ ವ್ಲಾಗನ್ನ ನೋಡಿ. ಮತ್ತು ಮಂಜು ನೇತ್ರ ಅವರು ಆಲ್ವೇಸ್ ಬಿ ಹ್ಯಾಪಿ ಇನ್ ಲೈಫ್ ಈವನ್ ದೋ ಯು ಹ್ಯಾವ್ ಹ್ಯಾಡ್ ಅ ಲಾಟ್ ಆಫ್ ಹಾರ್ಡ್ಶಿಪ್ಸ್. ಥ್ಯಾಂಕ್ ಯು ಸೋ ಮಚ್. ಹೌದು, ತುಂಬ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ. ಸೊ ಒಂಥರ ಎಲ್ಲರಿಗೂ ಗೊತ್ತೇ ಇದೆ, ಹೇಳೋದೇನಿಲ್ಲ. ಓಕೆ, ಹಾಗೆ ಕೀರ್ತಿ ಕುಲಕರ್ಣಿ ಅವ್ರು ಜಾಯ್ನ್ ಆಗಿದ್ದಾರೆ. ಹಾಯ್ ಕೀರ್ತಿ ಅವರೇ, ಹೇಗಿದ್ದೀರಾ? ಸೊ ಎಲ್ಲರೂ ಹೇಗಿದ್ದೀರಾ? ಮೇ ಬಿ ಈ ಲೈವ್ ಎಂಡ್ ಆದಮೇಲೆ ಸೊ ಇದನ್ನು ವಿಡಿಯೋ ಹಾಗೆ ಪೋಸ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಸುಮಾರು ಜನ ನೋಡ್ತೀರಾ ಅಂತ ಹೌದು. ಆದಷ್ಟು ಇನ್ಮೇಲೆ ಲೈವ್ ಬರ್ತಾ ಇರ್ತೀನಿ. ಸೊ ಲೈವ್ ಅದ್ರ ಲೈವ್ ಜೊತೆನಾದರೂ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಮತ್ತು ರತ್ನ ಅವ್ರು ಜಾಯ್ನ್ ಆಗಿದ್ದಾರೆ. ಸಿಸ್ ಐ ಆಮ್ ಸಾರಿ, ಐ ಆಮ್ ನಾಟ್ ಎ ಗುಡ್ ಪರ್ಸನ್. ರತ್ನ BMW. ಓಕೆ, ಯಾಕೆ ರತ್ನ ಅವ್ರು ಈ ರೀತಿ ಮೆಸೇಜ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಕೀರ್ತಿ ಕುಲಕರ್ಣಿ ಅವರು, ಐ ಆಮ್ ಗುಡ್, ಹೌ ಆರ್ ಯು? ಸೊ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಏನಾದರೂ ಇನ್ನಷ್ಟು ಶೇರ್ ಮಾಡೋದಿದೆ ಶೇರ್ ಮಾಡಿಬಿಡ್ತೀನಿ. ಯಾರ್ಯಾರು ಲೈವ್ ಜಾಯ್ನ್ ಆಗಿಲ್ಲ ಸೊ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಈ 6 ಮಂತು ತುಂಬ ಜನ ಕೇಳ್ತಾಯಿದ್ರಿ, ಯಾಕಕ್ಕ ಯಾವುದೇ ವಿಡಿಯೋಸ್ ಮಾಡಿಲ್ಲ, ವ್ಲಾಗಿಂಗ್ ಮಾಡಿಲ್ಲ, ಮಾಡಿ ಅಂತ ಹೇಳ್ಬಿಟ್ಟು. ಸೊ ನನಗೆ ಏನಂತಂದರೆ ಈ ಒಂದು 5 ಇಯರ್ಸ್ ಆಲ್ಮೋಸ್ಟು ತುಂಬ ಅಂದರೆ ತುಂಬಾ ಬ್ಯುಸಿ ಇರ್ಬಿಟ್ಟಿದೆ, ನಿಮಗೂ ಗೊತ್ತದು. ಸೊ ಒಂದು ಕಡೆ ಮನೆ ಕೆಲಸ, ಒಂದು ಕಡೆ ಆಫೀಸ್ ಕೆಲಸ, ಸೊ ಇದೇ ಥರ ತುಂಬ ಬ್ಯುಸಿ ಇಟ್ಬಿಟ್ಟಿದೆ. ನನಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಬ್ರೇಕ್ ಬೇಕು. ಅಂದರೆ ಈಗ ಯೂಟ್ಯೂಬ್ ಅಂದರೆ ಸುಮ್ಮನೆ ಆಗೋದಿಲ್ಲ. ಸೊ ಯೂಟ್ಯೂಬ್ ಅಂದರೆ ಅದಕ್ಕೆ ಜಾಸ್ತಿ ಕಷ್ಟಪಡಬೇಕು. ಅಂದರೆ ನಿಮಗೂ ಗೊತ್ತಿದೆ ಅಲ್ವಾ. ಸೊ ಅದನ್ನ ಎಡಿಟಿಂಗ್ ಮಾಡೋದಾಗಲಿ, ಕಂಟೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಯಾವ ಕಂಟೆಂಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಸೊ ತುಂಬಾ ವರ್ಕ್ ಇರುತ್ತೆ ಅದರಿಂದ. ಅದ್ರ ಜೊತೆಗೆ ನನಗೂ ಕೂಡ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ನನಗೆ ಆ ಕಡೆನೂ ಕಾನ್ಸಂಟ್ರೇಟ್ ಮಾಡಿ, ಈ ಕಡೆನೂ ಕಾನ್ಸಂಟ್ರೇಟ್ ಮಾಡಿ, ಎರಡೂ ಕಡೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಸೊ ಕೀರ್ತಿ ಕುಲಕರ್ಣಿ ಅವರು, ವಿಜಯ್ ಯಾವ ಕಾಂಬಿನೇಷನ್ ಇಟ್ಟು ಹೇಳಿ ಪ್ಲೀಸ್ ಅಂತ. ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಮತ್ತು ನಾನು ಏನು ಹೇಳಬೇಕು ಅಂತ ಹೇಳ್ಬಿಡ್ತೀನಿ. ಸೊ ಅವ್ರು ಯಾವ ಕಾಂಬಿನೇಷನ್ ತೊಗೊಂಡಿದ್ದಾರೆ, ಯಾಕೆ ತೊಗೊಂಡ್ರು ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ರತ್ನ ಅವರು, ಸಿಸ್ ಪ್ಲೀಸ್ ಸೆಂಡ್ ಮೀ ದ ರಾಂಗ್ ಮೆಸೇಜ್, ಅರ್ಥ ಮಾಡ್ಕೊಂಡ್ರಿ. ಓಕೆ, ಬೈ ಮಿಸ್ಟೇಕ್ ಆಗೇನೋ ಬಂದಿರುತ್ತೆ ಮೆಸೇಜು. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ. ನನಗೆ ಯಾವ ಥರ ಟೈಮ್ ಸೆಟ್ ಆಗುತ್ತೋ ಆ ಥರ ಮಾಡಿಕೊಂಡು ವ್ಲಾಗ್ಸ್ ಮಾಡ್ತೀನಿ. ಆದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡ್ತೀನಿ. ಅದ್ರ ಜೊತೆಗೆ ಡೈಲಿ ವ್ಲಾಗ್ಸ್ ಎಲ್ಲನೂ ವಿಜಯ್ ಮಾಡ್ತಾನೆ. ಸೊ ಅವನ ಚಾನಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಅವನಿಗೂ ಸಪೋರ್ಟ್ ಮಾಡಿ. ನನಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ. ಹಾಗೆಯೇ ಈ ಒಂದು 6 ಮಂತ್ ಏನಿತ್ತಲ್ಲ, ಸೊ 6 ಮಂತಲ್ಲಿ ಸಿಕ್ಕಾಪಟ್ಟೆ ನಾನು ಕೂಡ ಮಿಸ್ ಮಾಡ್ಕೋತಾ ಇದ್ದೆ ಎಲ್ಲ ವ್ಲಾಗ್ಸ್ ಎಲ್ಲ. ಯಾಕಂದರೆ ಬೇರೆ ಯಾವುದಾದ್ರೂ ವ್ಲಾಗ್ಸ್ ನೋಡಬೇಕಾದ್ರೆ ಅವಾಗ ಅನ್ಕೋತಿದ್ದೆ, ನಾನೇ ವ್ಲಾಗ್ಸ್ ಮಾಡ್ತಿದ್ನಲ್ಲ. ನಾನು ನೋಡಿ, ಸೊ ಮಕ್ಕಳೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಪರವಾಗಿಲ್ಲ. ದೊಡ್ಡವ್ರು ಆಗ್ತಾ ಆಗ್ತಾ ಹೆಂಗಾಗ್ಬಿಡ್ತಾರೆ ಅಂದರೆ, ಇವರಿಬ್ಬರು ಸೇರಿಕೊಂಡು ನನಗೆ ಇನ್ನೂ ಜಾಸ್ತಿ ಟೆನ್ಷನ್ ಕೊಡ್ತಾರೆ. ಈಗ ನಾನು ಲೈವ್ ಮಾಡ್ತಿದ್ರೆ ಆ ಕಡೆಯಿಂದ ಇಬ್ಬರು ಆ್ಯಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ನಾನು ಹೆಂಗೆ ಮಾತಾಡೋದು ಹೇಳಿ? ಅಟ್ಲೀಸ್ಟ್ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ನಾನು ಹೇಳಿದ ಮಾತು ಕೇಳೋರು. ಈಗ ದೊಡ್ಡವರಾಗ್ಬಿಟ್ಟಿದ್ದಾರಲ್ವ, ನಾನು ಹೇಳಿದ ಮಾತು ಕೇಳಲ್ಲ ಅವರು, ನನಗೆ ಆಟ ಆಡಿಸ್ಕೊತಾರೆ. ಕೀರ್ತಿ ಕುಲಕರ್ಣಿ ಅವರು, ಮಿಸ್ಸಿಂಗ್ ಯುವರ್ ಡೈಲಿ ವ್ಲಾಗ್ಸ್. ನಿಜ, ನಾನು ಕೂಡ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತೀನಿ ಡೈಲಿ ವ್ಲಾಗ್ಸ್ನ. ಯಾಕಂದರೆ ಬೇರೆ ಯಾವುದಾದ್ರೂ ಒಂದು ಕೆಲವೊಂದು ಟೈಮು ಫ್ರೀ ಇದ್ದಾಗ ವಿಡಿಯೋಸ್ ನೋಡಬೇಕಾದ್ರೆ ನಾನೊಂದು ಯೂಟ್ಯೂಬರ್ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನನಗೆ ಕೆಲವೊಂದು ಸಲ. ನಾನು ಯೂಟ್ಯೂಬ್ ಮಾಡ್ತಿದ್ನಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಯಾವುದಾದ್ರೂ ಬೈಲಿ ನಾನು ನೋಡ್ಬೇಕಂತ ಬೈಲಿ. ಸೊ ವಿನಯ್ ವಾಟ್ ಈಸ್ ಡೂಯಿಂಗ್, ವಾಟ್ ಈಸ್ ಸ್ಟಡಿಂಗ್. ಅವನು ಬಾರು ಇಲ್ಲಿ
ನೀನ್ ತುಂಬಾ ದಿನ ವಿನಯ್ನ ನೋಡಿ ತುಂಬಾ ದಿನ ಆಯ್ತಲ್ವಾ, ಈಗ ದೊಡ್ಡವನಾಗಿ ಚಿಕ್ಕ ವಯಸ್ಸಾಗಿ ನೋಡಿದ್ರೆ ಕುತ್ಕೊಳ್ಳೋ. ಇನ್ನ ಈ ಕಡೆ ಬಾ ವಿಡಿಯೋಗೆ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಹುಡುಗ ಆಗ್ಬಿಟ್ಟಿದ್ದಾನೆ ವಿನಯ್. ನನಗಿಂತ ದೊಡ್ಡ, ನನಗಿಂತ ಉದ್ದ ಇದ್ದಾನೆ. ಸೊ ನಾನೇ ಚಿಕ್ಕವಳು ಇವಾಗ. ನನಗೆ ನನ್ನ ತಮ್ಮ ಥರ ಇರ್ತಾನೆ ಇವಾಗ. ಅದೇನಾ ಇವರು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ ವಿಡಿಯೋಸು. ಅವಾಗೆಲ್ಲ ಎಷ್ಟು ಕಷ್ಟಪಟ್ಕೊಂಡು ವಿಡಿಯೋಸ್ ಮಾಡ್ತಿದ್ದೆ ಇವ್ರನ್ನ ಹಾಕ್ಕೊಂಡು. ಸೊ ಇವ್ರಿಗೆ ಒಂದು ಸ್ವಲ್ಪ ವಿಡಿಯೋಸ್ ಮಾಡೋಕ್ಕೆಲ್ಲ ಕೊಡ್ತಾ ಇದ್ದಿದ್ದು. ಅವೆಲ್ಲ ಒಂದು ಮೆಮೊರೀಸ್ ಥರ ಅನಿಸುತ್ತೆ. ಕೆಲವೊಂದು ವಿಡಿಯೋಸ್ ಎಲ್ಲ ಒಂದೊಂದ್ಸಲ ನೋಡ್ತಿರ್ಬೇಕಾದ್ರೇನು ಅನ್ನಿಸ್ತಾ ಇತ್ತು, ಯಾಕೆ ನಾನು ಸಡನ್ನಾಗಿ ಈ ಥರ ಇದು ಮಾಡಿದೆ, ಸ್ವಲ್ಪ ಮಾಡಬೇಕಿತ್ತು ಅಂತಲೂ ಒಂದು ಸಲ ಅನಿಸುತ್ತೆ. ಇನ್ನೊಂದೊಂದು ಸಲ ಟೈಮ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಕೆಲವೊಂದು ಟೈಮ್. ಯಾಕಂದರೆ ಏನಾಗುತ್ತೆ ಒಂದೊಂದು ಸಲ ಅಂತಂದರೆ, ಈ ಬಿಸಿಲು ಬೇರೆ ಒಂದು ಕಡೆ ಇರುತ್ತೆ. ಸೊ ಬಿಸಿಲು ಮತ್ತು ಟೆನ್ಷನ್ನು, ಆಫೀಸ್ ಪ್ರೆಷರು ಇವೆಲ್ಲ ಇರುತ್ತೆ. ಸಂಜೆ ಬಂದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಒಂದೊಂದು ಸಲ. ಆ ತಲೆನೋವಿಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೋಸ್ಕರ ಎಲ್ಲನೂ ಅವಾಯ್ಡ್ ಮಾಡ್ತಾ ಇದ್ದೇನೆ ಅಷ್ಟೇ. ಸೊ ಅನಿತಾ ಬಿಸ್ವಾಸ್ ಅವರು, ಹಾಯ್ ಸೌಮ್ಯ. ಹಾಯ್ ಅನಿತಾ ಅವರೇ, ಹೇಗಿದ್ದೀರಾ? ಹಂಗಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನೋಡೋಣ ಇನ್ಮೇಲೆ ಮಾಡ್ತೀನಿ ಆದಷ್ಟು. ವಿನಯ್ ಗ್ರೇಟ್ ಪರ್ಸನ್. ಹೌದು, ವಿನಯ್ ನನಗಿಂತ ಚೆನ್ನಾಗಾಗಿದ್ದಾನೆ. ಹೌದು. ಮತ್ತು ಪೂಜಾ ಲೌಕ ಕನ್ನಡ, ಐ ಆಮ್ ಡೂಯಿಂಗ್ ಮೈ ಅರ್ಲಿ ಮಾರ್ನಿಂಗ್ ರೂಟೀನ್. ತುಂಬಾ ಇಷ್ಟ ಆಯಿತು. ಸೊ ಪ್ಲೀಸ್ ಡೂ ದ ಸೇಮ್ ವಿತ್ ರೂಟೀನ್. ಬೇಗ ಬರಲಿ ಸಿಸ್ಟರ್. ಖಂಡಿತ ಮಾಡ್ತೀನಿ. ಹೇಗಿದ್ದರೂ ಎದ್ದೋಳೋದು ನಾನು ಲೇಟಾಗೇ ಎದ್ದೋಳೋದು ಹೇಳ್ಬೇಕಂದ್ರೆ. ಯಾಕಂದರೆ ಅಂದರೆ ಇವಾಗ ಹೇಗೋ ಆಫೀಸ್ಗೆಲ್ಲ ಹೋಗ್ತೀವಲ್ಲ, ಸೊ ಹಂಗಾಗಿ ಆ ರೂಟೀನ್ ಏನು ಚೇಂಜ್ ಆಗಿಲ್ಲ ನನಗೆ. ಸೇಮ್ ರೂಟೀನೇ ಇದೆ. ಇವಾಗ ಕೂಡ ಫ್ರೈಡೇ ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದೊಳೋದು, ಉಪ್ಪಿನ ದೀಪ ಹಚ್ಚೋದು, ಅದೇ ರೂಟೀನ್ ಇರುತ್ತೆ. ಯಾವುದೇ ಥರ ರೂಟೀನ್ ಚೇಂಜ್ ಆಗಿಲ್ಲ ನಂದು. ಬೆಳಗ್ಗೆ ಬೇಗ ಅಂದರೆ ಬೇಗ ಇದು ಫ್ರೆಂಡ್ಸ್, ಸಾರಿ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ವಿನಯ್ ಬಗ್ಗೆ ಕಮೆಂಟ್ ಬರ್ತಾ ಇದೆ, ಅದನ್ನು ನೋಡಿಬಿಟ್ಟು ನಗ್ತಾ ಇದ್ದಾರೆ ಇಬ್ಬರು. ಇವಾಗಲೂ ಕೂಡ ಯಾವುದೇ ಥರ ನನಗೆ ರೂಟೀನ್ ಏನು ಚೇಂಜ್ ಆಗಿಲ್ಲ, ಸೇಮ್ ರೂಟೀನೇ ಇದೆ. ಬೆಳಗ್ಗೆ ಬೇಗ ಎದ್ದೊಳೋದು, ಮನೆ ಕೆಲಸ ಮಾಡೋದು, ಬಾಗಿಲು ಗುಡಿಸೋದು, ರಂಗೋಲಿ ಹಾಕೋದು, ಮತ್ತೆ ರೆಡಿ ಆಗೋದು, ಅಡುಗೆ ಮಾಡೋದು, ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಮತ್ತೆ ಬರೋದು. ಸೊ ಸೇಮ್ ರೂಟೀನ್ ಇರುತ್ತೆ. ಇನ್ಫ್ಯಾಕ್ಟ್ ಏನಂತಂದರೆ ನನಗೆ ಒಂದೊಂದ್ಸಲ ಬೇಜಾರಾಗುತ್ತೆ, ಇದೇ ರೂಟೀನ್ ತಾನೇ ಇರುತ್ತೆ, ಇದನ್ನೇ ಮತ್ತೆ ಶೇರ್ ಮಾಡಬೇಕಾ ಅಂತ. ನೀವೆಲ್ಲರೂ ಇಷ್ಟಪಡೋಂಗಿದ್ರೆ ಅದೇ ರೂಟೀನ್ನ ಶೇರ್ ಮಾಡಿ ಅಂತಂದರೆ ಖಂಡಿತ ಡೈಲಿ ಮಾರ್ನಿಂಗ್ ರೂಟೀನ್ ಅಂದರೆ ಅಡುಗೆಗಳು ಚೇಂಜ್ ಇರುತ್ತೆ ಅಲ್ವಾ. ಸೊ ಡೈಲಿ ಟಿಫನ್ಗಳು, ಅಡುಗೆಗಳು ಏನು ಮಾಡ್ತಿರ್ತೀನಿ ಅದೊಂದು ಸ್ವಲ್ಪ ಚೇಂಜ್ ಇರುತ್ತೆ. ಬಟ್ ಮಾರ್ನಿಂಗ್ ರೂಟೀನೆಲ್ಲ ಆಲ್ಮೋಸ್ಟ್ ಸೇಮೇ ಇರುತ್ತೆ. ನಿಮ್ಗೆ ಇಷ್ಟಪಡ್ತೀರಾ, ನೋಡ್ತೀರಾ ಅಂತಂದರೆ ಖಂಡಿತ ನಾನು ಅದನ್ನೇ ಶೇರ್ ಮಾಡ್ತೀನಿ. ಓಕೆ, ಓಕೆ. ಇನ್ನೊಬ್ರು ಅನಿತಾ ವರ್ಮಾ ಅವರು ಮೆಸೇಜ್ ಮಾಡಿದ್ದಾರೆ. ಹಾಯ್ ಅಕ್ಕ, ಹೌ ಆರ್ ಯು? ಹಾಯ್ ಅನಿತಾ ಅವರೇ, ಹೇಗಿದ್ದೀರಾ? ಐ ಆಮ್ ಗುಡ್, ಐ ಆಮ್ ಫ್ರಮ್ ಮಾವಲಹಳ್ಳಿ. ರಿಮೆಂಬರ್ ಲಾಂಗ್ ಬ್ಯಾಕ್ ಮೆಸೇಜ್ ಮಾಡಿದ್ದೆ. ಖಂಡಿತ ನನಗೆ ನೆನಪಿದೆ. ಹಾಗೆಯೇ ನನಗೆ ಕಮೆಂಟ್ಸ್ ಯಾರ್ಯಾರು ಮಾಡಿರ್ತೀರಲ್ಲ, ಸೊ ಕಮೆಂಟ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ನನಗೆ ಆರಾಮಾಗಿ ಗೊತ್ತಾಗುತ್ತೆ ಕಮೆಂಟ್ಸ್ ಮಾಡಿರೋದೆಲ್ಲ. ಯಾಕಂದರೆ ಕಮೆಂಟ್ಸಿಗೆ ನಾನೆಲ್ಲ ರಿಪ್ಲೈ ಮಾಡಿರ್ತೀನಿ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗೆ. ಹಂಗಾಗಿ ಎಲ್ಲನೂ ನೆನಪಿರ್ತೀರ ನನಗೆ. ಕೃಷ್ಣ ಅವ್ರು ಮೆಸೇಜ್ ಮಾಡಿದ್ದಾರೆ. ಓ ವಿನಯ್ ಸೋ ಬಿಗ್. ಹೌದು, ಈಗ ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಈಗ ಅವನು ಡಿಪ್ಲೊಮಾ ಮಾಡ್ತಾರೆ. ಸೊ ಕೇಳ್ತಿದ್ರಿ ಅಲ್ವಾ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಇಬ್ಬರು ಅಂತ ಹೇಳ್ಬಿಟ್ಟು. ಸೊ ಇಬ್ರಿಗೂ ಈಗ ಡಿಪ್ಲೊಮಾ ಮಾಡ್ತಾ ಇದ್ದಾರೆ. ಸೊ ಯಾಕೆ ಡಿಪ್ಲೊಮಾ ಅಂತಂದರೆ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ. ಸೊ ವಿನಯ್ ಏನು ಕಾಂಬಿನೇಷನ್ ತೊಗೊಂಡ, ವಿಜಯ್ ಏನು ಕಾಂಬಿನೇಷನ್ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ವಿನಯ್ ಇವಾಗ ಸೆಕೆಂಡ್ ಇಯರು, ವಿಜಯ್ ಫಸ್ಟ್ ಇಯರು. ಇಬ್ಬರು ಕೂಡ ಡಿಪ್ಲೊಮಾನೇ ಕೊಡಿಸಿರೋದು. ಯಾಕೆಂದರೆ ಈಗ ಡಿಪ್ಲೊಮಾ ಮಾಡಿದ್ರೆ ನೆಕ್ಸ್ಟು ಇಂಜಿನಿಯರಿಂಗ್ ಏನಾದರೂ ಮಾಡಿದ್ರೆ ನಾವು ಡೈರೆಕ್ಟಾಗಿ ಹೋಗ್ಬೋದು. ಸೊ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಹೋಗ್ಬೋದು. ಇನ್ನೊಂದು ಏನಂತಂದರೆ ತುಂಬ ಜನ
ಕೇಳ್ತಾಯಿದ್ರು ಪಿ ಯು ಸಿ ಮಾಡಿಸಿ ಫಸ್ಟು ಸೆಕೆಂಡು ಪಿ ಯು ಸಿ ಮಾಡಿಸಿ ಆಮೇಲೆ ಇಂಜಿನಿಯರಿಂಗ್ ಮಾಡಿಸಿ ಅಂತೆಲ್ಲ ಕೇಳ್ತಾಯಿದ್ರು. ಬಟ್ ಪಿ ಯು ಸಿಗಿಂತ ಡಿಪ್ಲೊಮಾದಲ್ಲಿ ಬೇಸ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ತುಂಬ ನಾನು ಕೂಡ ರಿಸರ್ಚ್ ಎಲ್ಲ ಮಾಡಿದ್ದೆ. ಸೊ ಆ್ಯಕ್ಚುಲಿ ವಿನಯ್ 10th ಇರಬೇಕಾದ್ರಿಂದನೂ ನಾನು ತುಂಬ ರಿಸರ್ಚ್ ಮಾಡಿದ್ದೆ. ಏನು ಕೊಡಿಸೋದು, ಏನು ನೆಕ್ಸ್ಟ್ ಕಾಂಬಿನೇಷನ್ ಏನು ಕೊಡಿಸ್ಬೇಕು ಅಂತೇಳಿ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೆ ನಾನಂತೂ. ಯಾವುದು ಪಿ ಯು ಸಿ ಮಾಡಿಸ್ಬೇಕಾ, ಪಿ ಯು ಸಿ ತೊಗೊಂಡ್ರೆ ಏನು ತೊಗೊಳ್ಳೋದು, ಕಾಮರ್ಸಾ ಆರ್ಟ್ಸಾ ಸೈನ್ಸಾ ಅಂತ ಹೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಪಿ ಯು ಸಿನೇ ಇಂಟ್ರೆಸ್ಟೇ ಇರಲಿಲ್ಲ. ಪಿ ಯು ಸಿ ಕೊಡಿಸೋದೇ ಬೇಡ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಪಿ ಯು ಸಿ ಇಲ್ಲ ಅಂತಂದರೆ ಬೇರೆ ಏನೋ ಅಂತ ಆಪ್ಷನ್ಸ್ ಹುಡುಕ್ಬೇಕಾದ್ರೆ ಡಿಪ್ಲೊಮಾ ಬೆಸ್ಟ್ ಅಂತ ಅನ್ನಿಸ್ತು. ಹಾಗಾಗಿ ಯಾಕಂದರೆ ಇವಾಗ ಎಜುಕೇಷನ್ ಇಂಪಾರ್ಟೆಂಟೇ. ಸೊ ಎಜುಕೇಷನ್ಗಿಂತ ಟ್ಯಾಲೆಂಟು, ಸ್ಕಿಲ್ಲು ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಡಿಪ್ಲೊಮಾ ಮಾಡಿ ನೆಕ್ಸ್ಟ್ ಅವ್ರಿಗೇನಾದರೂ ಇಂಟ್ರೆಸ್ಟ್ ಇತ್ತು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಇಂಜಿನಿಯರಿಂಗ್ ಮಾಡ್ಬೋದು. ಇಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಏನಾದರೂ ಜಾಬೇ ಮಾಡ್ತೀನಿ ಅಥವಾ ಬಿಸ್ನೆಸ್ ಮಾಡ್ತೀನಿ ಅಂದರೆ ಕೂಡ ಅಟ್ಲೀಸ್ಟ್ ಒಂದು ಡಿಪ್ಲೊಮಾ ಆಗಿತ್ತು ಅಂದರೆ ಅವರು ಬಿಸ್ನೆಸ್ ಆದರೂ ಮಾಡ್ಬೋದು, ಜಾಬ್ ಆದರೂ ಮಾಡ್ಬೋದು. ಸೊ 2 ಆಪ್ಷನ್ಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ಅದೇ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಆ ಫೀಲ್ಡಲ್ಲಿ ವರ್ಕ್ ಮಾಡೋಕ್ಕೆ. ಅವ್ರಿಗೆ ಡಿಪ್ಲೊಮಾ ಮೆಕ್ಯಾನಿಕಲ್ ಕೊಡಿಸಿರೋದು. ಹಾಗಾಗಿ ಡಿಪ್ಲೊಮಾ ಮೆಕ್ಯಾನಿಕಲ್ ನಮಗೆ ಲೈಫ್ ಟೈಮು ಇರುತ್ತೆ. ಯಾಕಂದರೆ ಈಗ ಬೇರೆ ಯಾವುದೇ ನಾವು ತೊಗೊಂಡ್ರೂ ಕೂಡ ಈಗ CS ಏನಾದ್ರು ತೊಗೊಂಡ್ರೆ ಅದಕ್ಕೆ ಇವಾಗೆಲ್ಲ ಹೇಳ್ತಿರ್ತಾರೆ ಎ ಐ ಬಂದಿದೆ, ಅದು ಇದು ಅಂತೆಲ್ಲ ಹೇಳಿ, ಅಥವಾ ಸಿಸ್ಟಮ್ಸೇ ಇಲ್ಲ ಕ್ರ್ಯಾಶ್ ಆಗೋಯ್ತು ಅಂತಂದರೆ ಆವಾಗೂ ಕೂಡ ನಮಗೇನು ಜಾಬ್ ಇರಲ್ಲ ಆ ಥರ ಈ ಥರ ಅಂತ. ಬಟ್ ಇದರಲ್ಲಿ ಒಂದು ಸ್ವಲ್ಪ ನಾವೇ ಮಾಡಬೇಕಾಗಿರೋದು ಕೆಲಸ ಇರೋದ್ರಿಂದ ಇದರಲ್ಲಿ ಆಲ್ಮೋಸ್ಟ್ ಇರುತ್ತೆ ಲೈಫ್ ಟೈಮ್ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇದೆ ಅದನ್ನು ಓದೋದಕ್ಕೆ. ಹಾಗಾಗಿ ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡ್ತಾಯಿದ್ದಾರೆ ಇಬ್ಬರೂ. ಸೊ ನಾನು ವ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಇಬ್ಬರು ಚಿಕ್ಕ ಮಕ್ಕಳು ಅವಾಗ, ಇವಾಗ ನೋಡಿ ಡಿಪ್ಲೊಮಾ ಮಾಡ್ತಾಯಿದ್ದಾರೆ. ವಿಡಿಯೋ